ನೋಡಿ, ಜಾತಕದ ಸಮಸ್ಯೆ ಪರಿಹಾರಕ್ಕೆ ಮದ್ವೆ ಮಾಡಿಸೋದಾದ್ರೆ ಮಾಡಿಸಿ, ಆದ್ರೆ ಬೇರೆ ಕಾರಣಕ್ಕೆ ಈ ಮದ್ವೆ ನಡೆಯೋದಾದ್ರೆ ಖಂಡಿತವಾಗ್ಲೂ ಬೇಡ. ಲಕ್ಷ್ಮಿ, ಅದಿತಿ ಹೇಳೋದು ಸರಿಯಾಗೇ ಇದೆ. ಮುಂದೆ ಏನಾದರೂ ಸಮಸ್ಯೆ ಬಂದರೆ ಏನಮ್ಮ ಮಾಡೋದು? ಮೀರನ ರಾಘವನು ಕೊಟ್ಟು ಮದುವೆ ಮಾಡೋದಕ್ಕಿಂತ ಪ್ರಿಯಾ ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳನ್ನೇ ರಾಘವನು ಕೊಟ್ಟು ಮದುವೆ ಮಾಡಿಸಿದ್ರೆ ಯಾವ ಸಮಸ್ಯೆನೂ ಇರಲ್ಲ. ಬೇಡಮ್ಮ, ಅವಳು ಒಳ್ಳೆ ಹುಡುಗಿ ನಿಜ, ಆದರೆ ಅವಳ ಮನಸ್ಸಿಗೆ ಬೇಡ ಅಂತ ಅನಿಸಿದೆ, ಅದಕ್ಕೆ ಅವಳು ಇಲ್ಲಿಂದ ಹೋಗಿದ್ದಾಳೆ. ಇವಾಗ ನಾವು ಮತ್ತೆ ಹೋಗಿ ಈ ಮದುವೆ ಆಗು ಅಂತ ಬಲವಂತ ಮಾಡೋದು ಸರಿ ಇರಲ್ಲಮ್ಮ. ಪ್ರಿಯಾ ವಿಚಾರನ ಇಲ್ಲಿಗೆ ಬಿಟ್ಬಿಡಿ. ಮೀರಾ ರಾಘವನ ಮದುವೆ ಆದರೂ ದೋಷ ಪರಿಹಾರಕ್ಕಷ್ಟೇ ಮದುವೆ ಆದರೆ ಚೆನ್ನಾಗಿರುತ್ತಮ್ಮ. ಪ್ರಿಯಾನೂ ಒಪ್ಕೊಂಡಿದ್ದಾಳೆ, ಅವಳ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡಮ್ಮ. ಲಕ್ಷ್ಮು, ನೀನು ಇನ್ನೊಂದ್ಸಲಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಅಯ್ಯೋ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅನ್ನಂಗೆ ಇವಳು ಯಾಕಪ್ಪ ನನಗೆ ಫೋನ್ ಮಾಡ್ತಾಳೆ? ಹಲೋ ಪ್ರಿಯಾ, ನಿನಗೆ 100 ವರ್ಷ ಆಯ್ತು ಕಣೆ. ಈಗ ತಾನೇ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಆಗಲೇ ನೋಡು ಫೋನೇ ಮಾಡ್ಬಿಟ್ಟಿದ್ಯಾ ನೀನು. ಎಂತ ಕೋಇನ್ಸಿಡೆನ್ಸ್ ಅಲ್ವಾ? ಜಾಸ್ತಿ ನಾಟಕ ಆಡಬೇಡ. ಇವಳ್ಯಾಕೆ ಫೋನ್ ಮಾಡಿದಾಳೆ ಅಂತ ಬೈಕೊಂಡು ಫೋನ್ ರಿಸೀವ್ ಮಾಡಿದ್ಯಾ ಅನ್ನೋದು ನನಗೆ ಗೊತ್ತು. ಅಯ್ಯಯ್ಯೋ, ಏನು ಮಾತು ಅಂತ ಆಡ್ತೀಯಮ್ಮ? ನಿನ್ನೆಲ್ಲಾದ್ರೂ ಬಯಕಾಗತ್ತಾ ನಾನು? ನೀನು ನನ್ನ ಪಾಲಿಗೆ ದುರಾದೃಷ್ಟ ದೇವತೆ, ಅದೃಷ್ಟ ದೇವತೆ ಇದ್ದಂಗೆ. ನಿನ್ನ ಬಣ್ಣದ ಮಾತು ಕೇಳಿ ಕರ್ಗೋದಿಕ್ಕೆ ನಾನು ಲಕ್ಷ್ಮಿ ಅಲ್ಲ, ಪ್ರಿಯಾ. ಹೋಗ್ಲಿ ಬಿಡಮ್ಮ, ಸತ್ಯ ಹೇಳಿದ್ರೆ ನೀನ್ ನಂಬಲ್ಲ, ಸುಳ್ಳು ಹೇಳಿದ್ರೆ ಅವಳು ಬಿಡಲ್ಲ. ಹೌದು, ಏನು ಈ ಪ್ರೀತಿ ಅಣ್ಣನ ನೆನಪು ಮಾಡ್ಕೊಂಡು ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಲಕ್ಷ್ಮಿ ಮತ್ತೆ ಊರಿಗೆ ಹೋಗಿ ಬಂದಿದ್ದಾಳಂತೆ. ಹೌದಾ? ನನ್ಗೊಂದು ಮಾತು ಹೇಳಿದೆ ಹೊರಟೋಗಿದ್ದಾಳೆ. ಯಾವಾಗ ಹೋದ್ಲಂತೆ? ನೋಡು, ನೀನು ಹೇಳೋದ್ಮೇಲೆ ಇದೆಲ್ಲ ನಂಗೆ ಗೊತ್ತಾಗ್ತಾ ಇರೋದು. ಎಲ್ಲ ನಾನೇ ತಿಳ್ಕೊಂಡು ಹೇಳೋದಾದ್ರೆ ನೀನ್ ಯಾಕೋ ಅಲ್ಲಿದ್ಯಾ? ದೇವ್ರು ಕೊಟ್ಟ ತಂಗಿ, ನಾನು ತಿಳ್ಕೊಳ್ದೆ ಆದ್ರೂ ನಿನ್ಗೆಲ್ಲ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಅಲ್ವಾ? ಸುಮ್ಮನೆ ನಾನು ಯಾಕೆ ಕಷ್ಟಪಡ್ಲಿ? ನೀನ್ ಹೀಗೆ ಮಾತಾಡ್ಕೊಂಡು ಕಾಲ ಕಳಿಯೋದಾಗೋಯ್ತು. ದಿನ 3 ಟೈಮ್ ತಿಂಡಿ ತಿಂತೀಯಲ್ಲ, ಅದಕ್ಕಾದ್ರೂ ಸ್ವಲ್ಪ ಕೆಲಸ ಮಾಡು. ಅಯ್ಯೋ ನೋಡು, ನಾನ್ ತಿಳ್ಕೊಳ್ಳೋಕ್ಕೂ ಮುಂಚೆ ನೀನೇ ತಿಳ್ಕೊಂಡು ನನಗೆ ಹೇಳ್ಬೇಕು. ಆ ಲಕ್ಷ್ಮಿ ಹತ್ರ ಹೋಗಿ ಕೇಳಿದ್ರೆ ನನ್ ಕೆನ್ನೆ ಊದ್ಕೊಳತ್ತೆ. ಆಗಲ್ಲ ಆಗಲ್ಲ ಆಗಲ್ಲ, ನನ್ನ ಕೈಲಾಗಲ್ಲ. ಕೇಳ್ದೆ ಹೋದ್ರೆ ನಮ್ ಹುಡುಗರಿಗೆ ಕೆಲಸ ಇಲ್ಲದೆ ಪೇಮೆಂಟ್ ವೇಸ್ಟ್ ಆಗ್ತಿದೆ. ಅವ್ರಿಗೆ ಕೆಲಸ ಕೊಡ್ಬೇಕಾಗತ್ತೆ. ಅಂಬಾರಿ ಬಸ್ನಲ್ಲಿ ನಿನ್ನ ಮೈಸೂರಿಂದ ಕರೆಸ್ತೆ, ನೀನ್ ನೋಡಿದ್ರೆ ನನ್ನ ಚಟ್ಟ ಕಟ್ಟ ಪ್ರೋಗ್ರಾಮ್ ಇಟ್ಕೊಂಡಿದ್ಯಲ್ಲಮ್ಮ. ಇಲ್ಲಿವರೆಗೂ ಈ ಐಡಿಯಾನೇ ಇರ್ಲಿಲ್ಲ, ಇನ್ಮೇಲೆ ಯೋಚನೆ ಮಾಡ್ತೀನಿ. ಆ ಐಡಿಯಾವರೆಗೂ ಹೋಗೋದೇ ಬೇಡ. ನಾನು ಲಕ್ಷ್ಮಿ ಹತ್ರ ಹೋಗದೆ ವಿಷಯನ ಹೇಗೆ ತಿಳ್ಕೊಬೇಕು ಅಂತ ನೀನೇ ಹೇಳಮ್ಮ. ಹೋಗಿ ನಿಮ್ಮ ಅತ್ತೆ ಹತ್ರ ಕೇಳು. ಐಡಿಯಾನ ಕಪ್ಪಾಳ ಕಿತ್ತು ಹೋಗುತ್ತೆ. ಅರ್ಥ ಆಯ್ತು ಬಿಡು. ನಮ್ಮ ಅತ್ತೆ ಹತ್ರ ಹೋಗಿ ಲಕ್ಷ್ಮಿ ಊರಿಗೆ ಯಾಕೆ ಹೋದ್ಲು ಅಂತ ಕೇಳ್ಬೇಕಲ್ವಾ? ಹೌದು. ನಿನ್ನ ಬುದ್ಧಿವಂತ ಅನ್ಕೊಂಡಿದ್ದೆ, ನೀನ್ ನನಗಿಂತ ದಡ್ಡಿ ಅಂತ ಇವಾಗ ಗೊತ್ತಾಯ್ತು. ಏಯ್, ಏನೋ ಹೇಳ್ತಿದ್ಯಾ? ಏ ಪ್ರಿಯಾ, ಅತ್ತೆ ಹತ್ರ ಕೇಳೋದು ವೇಸ್ಟು. ಯಾಕೆ ಹೇಳು? ಆ ಮುದುಕಿಗೆ ನಮಗ್ ಗೊತ್ತಿರೋಷ್ಟು ಗೊತ್ತಿರಲ್ಲ. ಅದೊಂಥರ ಆಟು ಕುಂಟು ಲೆಕ್ಕಕ್ಕಿಲ್ಲ. ನಾನೇನು ಹೇಳಿದ್ರೆ ನೀನೇನು ಹೇಳ್ತಿದ್ಯಾ? ಸರಿ, ನೀನೇನು ಮಾಡ್ಬೇಡ. ಆ ಮಂಗಳಮ್ಮನ ನನ್ನ ಹತ್ರ ಕರ್ಕೊಂಡ್ ಬಾ.